पादहस्तासन ओम सूर्याय नमः बलगाल हिंदे अश्व संचालन ओम भानवे नमः पर्वतासन ओम खगाय नमः नमगे ध्वनि ಕೇಳ್ತಾ ಇಲ್ಲ ओम खगाय नमः साष्टांग ओम पुष्णे नमः भुजंगासन ओम हिरण्यगर्भाय नमः पर्वतासन ओम मरीचे नमः ओम आदित्याय नमः अश्व संचालन ओम अर्काय नमः कुक्कुटासन ओम भास्कराय नमः ओम श्री सवित्र सूर्य नारायणाय नमः ಮೇಲೆತ್ತಿ 3 ಸಲ ಪ್ರದಕ್ಷಿಣೆ ಮಾಡಿ ಸ್ಮರಣೆ ಮಾಡಿಕೊಳ್ಳಿ. ನಮಗೆಲ್ಲರಿಗೂ ಉತ್ತಮ ಆರೋಗ್ಯ ಆಯುಷ್ಯ ಉತ್ತಮ ಜ್ಞಾನವನ್ನು ಅನುಗ್ರಹಿಸಲಿ. ಎದುರುಗಡೆ ಮುಖ ಹಸ್ತ ಉತ್ಥಾನಾಸನ ಪಾದ ಹಸ್ತಾಸನ ಅಶ್ವ ಸಂಚಾಲನ ಕೈ ಮೇಲೆ ಬಲಗೈ ಕೆಳಗೆ ಎಡಗೈ ಮೇಲೆ ಎಲ್ಲರೂ ಎಡಗೈ ಮೇಲೆ ಕಾಣಿಸ್ತಾ ಇಲ್ಲ ನೋಡಿ. ಎಡಗೈ ಕೆಳಗೆ ನಿಮ್ಮ ಪಾದಕ್ಕೆ ನಮಸ್ಕಾರಗಳನ್ನು ಮಾಡಿ ಎಲ್ಲರೂ ಮತ್ತೆ ಪರ್ವತಾಸನ ಬಲಗಾಲ ಮೇಲೆ ಎಡಗಾಲ ಮೇಲೆ ನಿಮ್ಮ ಬಲಗಾಲನ್ನು ಬದಿಗಿಡ್ರಿಗ 1 ಕೆಳಗೆ ಹಿಂಗ್ 2 ಬಲಗಾಲ ಹಿಂದೆ ಎಡಗಾಲ ಬದಿಗೆ 3 4 5 6 7 8 sorry 9 10 11 1 2 ಕಾಲಿಂದ ಬಾಲಕಿಯರು ಮಾಡ್ತಾ ಇಲ್ಲ ನೋಡಿ. ಇದರಿಂದ ಬೆನ್ನು ಕಡಿಮೆ ಮಾಡ್ತಿದೆ. 1 2 3 4 5 ಈಗ ನಿಧಾನವಾಗಿ 1 ನೋಡಿ 2 3 5 ಭುಜಂಗಾಸನ 1 ನಿಮ್ಮ ಕಾಲುಗಳಿಂದ ತಲೆ ಮುಟ್ಟಿಸೋ ಪ್ರಯತ್ನ ಮಾಡಿ. 2 पर्वतासन कमर ट्विस्ट 1 2
ವಿಶ್ವ ಸಂಚಾಲನ, ಕುಕ್ಕುಟಾಸನ, ಪ್ರಣಾಮ. ಈಗ ನೆಕ್ಸ್ಟ್ ತ್ರಿಕೋನಾಸನ. ಯಾವ ಆಸನ? ಇದು ಮಾಡಿಲ್ಲ, ಹೊಸದು ನೋಡಿದ. ಕಾಲು ಬಲಗಲ್ಲ ಆಗ್ಲಿಡಿ. 1 ಭುಜಕ್ಕೆ ಸಮಾಂತರವಾಗಿ ಕೈ. ಮಾತಾಡಬೇಡಿ ಯಾರು. ನಿಮ್ಮ ಸ್ವಲ್ಪ ಹಿಂಗೆ ಬಲಕ್ಕೊಳ್ಳಿಗ, ಇದು ಎಡಗಡೆ ನಿಧಾನವಾಗಿ. 1 ಎಡಗೈ ನೆಲಕಚ್ಚಿ, ಬಲಗೈ ಮೇಲೆ ನೋಡ್ತಾ ಇರ್ರಿ. ಈಗ ಬಲಗೈ ಮೇಲೆ. 2 3 ಸ್ವಲ್ಪ ಕಾಲಷ್ಟು ಉಳಿಸೋದು. 4 ಎಡಗೈ ಮೇಲೆ ನೋಡ್ತಾ ಇರ್ರಿ. ತ್ರಿಕೋನಾಸನ. 5 6 7 ನೋಡಿ ಕಾಲು 8 9 ಮೇಲೆ ನೋಡ್ತಾ ಹೋಗಿ. ನೋಡಿ ಕೈ. 10 ರಿಲ್ಯಾಕ್ಸ್. ಈಗ ಯಾವ ಆಸನ ಮಾಡಿದ್ವಿ? ಗರುಡಾಸನ. ಮುಂಜಾನೆ ಯಾವ ಆಸನ? ನೋಡಿ ಬಲಗಾಲು ಮೇಲೆ ಈಗ ಬೈಲಿ ಸುತ್ತಿದಂಗೆ ಈಗ ಸುತ್ತೋದಿಲ್ಲ. ಸುತ್ತಿ 1 2 ಬರ್ರಿ. ಇಬ್ಬರು ಬರೀ ಮಾಡ್ತಾರೆ ನೋಡಿ. ನೋಡಿ ನೋಡಿ ಕಾಲು ಹೇಗೆ ಹಾಕ್ತಾರೆ ಸ್ವಲ್ಪ. ಹಾಂ ಈ ಥರ ಮಾಡ್ಬೇಕು. ಗೊತ್ತಾಯ್ತಾ? ಹಾಂ ಸ್ಟಾರ್ಟ್. ಹಾಂ ಗುಡ್ ಮಾಡಿ ಎಲ್ಲರೂ. 1 2 ಕಾಣ್ತಾ ಇಲ್ಲ? ಇಲ್ಲ ಇಲ್ಲಿ ತೋರಿಸ್ತಾರೆ. 1 2 ಬೈಲ್ ಬಾ ಮನಿಬ್ಬರು ಬನ್ನಿ. ನೋಡಿ ಇಲ್ಲಿ ನೋಡಿ ಮಾಡ್ತಾರ. 1 2 ಹಾಂ ಮಾಡಿ. 1 2 ಸ್ಟಾರ್ಟ್. ಇಲ್ಲ ಗುರುಜಿ. 1 2 ಸ್ಟಾರ್ಟ್. ನಾನು ನೋಡ್ತೀನಿ, ಏನು ಮಾತಾಡಬೇಡಿ. ವಾಪಸ್ ಬನ್ನಿ. 3 4 ಅಪೋಸಿಟ್ ಲೆಗ್. 1 2 ಗರುಡಾಸನ. ಕಾಲುಗಳನ್ನು ಸಶಕ್ತಗೊಳಿಸ್ತದೆ, ಏಕಾಗ್ರತೆಯನ್ನು ಹೆಚ್ಚಿಸ್ತದೆ ಮತ್ತು ನಿಮ್ಮ ದೃಷ್ಟಿಯನ್ನು, ಕೋನವನ್ನು ಹೆಚ್ಚಿಸ್ತದೆ. ಕೈ ಹೀಗಿರ್ಬೇಕು. 4 5 ಲಾಸ್ಟ್. 1 2 ಈಗ ಇದನ್ನ ಕೈ ಮೇಲೆ ಹೀಗೆ ಮಾಡಿದೆ. 1 2 3 4 ಅಪೋಸಿಟ್. 1 2 3 4 ರಿಲ್ಯಾಕ್ಸ್. ಕೈ ಸೀದಾ. 1 2 3 4 ಕೂಡಿ ಎಲ್ಲರೂ. ಈಗ ನಿಮ್ಮ ಬಲಗಾಲಿನ ಮೇಲೆ ಎಡಗಾಲು. 1 ನೋಡಿ 2 ಹಾಂ ನಮಸ್ಕಾರ ಮಾಡಬೇಕು. ಈ ಥರ ಪ್ರಯತ್ನ ಮಾಡಿ ಎಲ್ಲರೂ. ಹಾಂ ಮಾತಾಡ್ಬಾರ್ದು, ಎದುರಿಗೆ ನೋಡ್ಬೇಕು. ನಿಮ್ಮ ದೃಷ್ಟಿ ಎಲ್ಲರೂ ಮಾಡಿ. ಏಕಾಗ್ರತೆ ಎಷ್ಟಾಗ್ತದ, ಇದು ಶಿವನಿಗೆ ಪ್ರಿಯವಾದದ್ದು. ವಾಪಸ್ 3 4 ಅಪೋಸಿಟ್ ಸೈಡ್. 1 2 ಪ್ರೆಸ್ ಮಾಡಿ. ಬಲಕ್ಕೆ ನೋಡಿ ನೀವು, ಯಾಕಂದ್ರೆ ಬ್ಯಾಲೆನ್ಸ್ ಬೇಕು. ಪ್ರಯತ್ನ ಮಾಡಿಲ್ಲ ಮಾಡಿ. ಕೈ ನಮಸ್ಕಾರ ಮೇಲೆ ನೋಡ್ಬೋದು. ನಿಮ್ಮ ಬ್ಯಾಲೆನ್ಸನ್ನು ಸಂತುಲನ ಮಾಡಿ. ಹಾಂ ಬಾಯ್ ಬಾಯ್. ನೋಡಿ ಇಲ್ಲಿ ಮಾಡ್ತಾರೆ ನೋಡು. ನಿಮ್ಮಿವರು
ನೋಡಿ ಹೇಗೆ ಮಾಡ್ತಾರ ಈ ರೀತಿ ಮಾಡಬೇಕು. ಅಲ್ಲಿ ಎದುರಿಗೆ ನೋಡಿ ಬ್ಯಾಲೆನ್ಸ್ ಮಾಡಿ ಬ್ಯಾಲೆನ್ಸ್. ಹಾಂ ನೋಡಿ ಈ ಥರ ಮಾಡಬೇಕು. ಪ್ರಯತ್ನ ಮಾಡಿ ನೀವೆಲ್ಲರೂ. ವಾಪಸ್ ಕೈಗಳು ಮುಷ್ಟಿ ಮಾಡಿ. ಕೈ ಮುಷ್ಟಿ ಮಾಡಿದ್ರೆ 1 2 ನಿಂತು ಮೂರ್ಧಾಸನ ಅಂತ ನಿಂತುಕೊಂಡು ಮಾಡೋ ಮೂರ್ಧಾಸನ ಮಾಡಿ ಪ್ರಯತ್ನ. 1 ಕಠಿಣಾಸನ ಅಂತ ಹೇಳಿದ್ರೆ ಇನ್ನೂ ಕಠಿಣ ಮಾಡಿಲ್ಲ, ಸರಳ ಸರಳ ಮಾಡ್ಬೇಕಂತೀವಿ. 1 2 ಪ್ರಯತ್ನ ಮಾಡಿ. ಇಲ್ಲಿ ಮಾಡ್ಯಾರ ನೋಡಿ ಮಾಡಕ್ಕಿರಲ್ಲ, ನೀವು ಮಾಡಿಲ್ಲ ಪ್ರಯತ್ನ ಮಾಡಿ. ಚೆನ್ನಾಗಿ ಮಾಡಿರಿ. ನೀವೆಲ್ಲ ಮಾಡಿ 1 2. ಇದರಿಂದ ಸ್ಮರಣ ಶಕ್ತಿ ಹೆಚ್ಚಾಗ್ತದ ಮತ್ತು ನಿಮ್ಮ ಶರೀರದಲ್ಲಿ ಬ್ಯಾಲೆನ್ಸ್ ಸಂಯಮನ ಸಿಗುತ್ತದೆ. ಗುಡ್. ವಾಪಸ್ 3 4 ಕೂತ್ಕೊಳ್ಳಲ್ಲ, ಎಲ್ಲರೂ ಕೂಡ್ರಿ. ಈಗ ನೆಕ್ಸ್ಟ್ ಆಸನ ಮಾಡ್ತೀವಿ. ಯಾವ ಆಸನ? ಸರ್ವಾಂಗಾಸನ. ಯಾವ ಆಸನ? ಸರ್ವ ಅಂಗಗಳಿಗೆ ಎಕ್ಸರ್ಸೈಸ್ ಆಗೋದು, ಸರ್ವ ಅಂಗಗಳು ಬಲಿಷ್ಠವಾಗೋದು ಸರ್ವಾಂಗಾಸನ. ಥೈರಾಯ್ಡ್ ತೊಂದರೆ ಕಡಿಮೆ ಮಾಡ್ತದ, ಬೆನ್ನು ನೋವಿದ್ದವ್ರು ಕಡಿಮೆ ಮಾಡಬೇಕು. ಮತ್ತು ಇದನ್ನು ಮಾಡುವಾಗ ಯಾರು ಮಾತಾಡಬಾರ್ದು, ನಗಬಾರ್ದು. ಯಾಕಂದ್ರೆ ಕುತ್ತಿಗೆ ಸ್ವಲ್ಪ ಇದಾಯ್ತು ಅಂದರೆ ನಿಮ್ಗೆ ನೋವಾಗ್ತದ. ಅದಕ್ಕೆ ಹೇಗೆ ಮಾಡೋದು ನೋಡಿ. ಈಗ ಇಷ್ಟು ನಾನು ಮಲಗಿದೆ 1 ಅಂದಗಳೇ ಕಾಲು ಇಷ್ಟೇ ಎತ್ತಬೇಕು. ಸ್ವಲ್ಪ 2 3 4 ಇಷ್ಟಾಯ್ತಾ? 4 5 6 7 8 9 ಸೀದಾ ಇರಬೇಕು. ಪುನಃ 10 ಮೊಣಕಾಲು ಮಾಡಿಸ್ಬಾರ್ದು, ಕುತ್ತಿಗೆ ಎಬ್ಬಿಸ್ಬಾರ್ದು. 11 12 30 40 50 60 ಡೀಪ್ ಇನ್ಹೇಲ್ ಎಕ್ಸೇಲ್ ಮಾಡೋಣ. ಕಾಲ ಕಡೆ ಮಾಡಿ, ಮಾತಾಡಬೇಡಿ ಯಾರು. ಇದು ಭಾಳ ಸರ್ವಾಂಗಾಸನ. ನಾನು ಕೌಂಟ್ ಪ್ರಕಾರ ಮಾಡಿ ಸ್ವಲ್ಪ ಹಿಂದೆ ಮುಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋ ಕಾಲುಗಳನ್ನ. 1 ಅಂದ್ರೆ ಸ್ವಲ್ಪ ಎತ್ತಬೇಕು ಕಾಲು. 1 ಅಂತ ಹೇಳಿ ವಾಪಸ್ ಬನ್ನಿ. ವಾಪಸ್ ಎಲ್ಲರೂ ವಾಪಸ್ 1 ಅಂದ್ರೆ ಸ್ವಲ್ಪ ನಿಧಾನವಾಗಿ ಎತ್ತಿ ತಗೊಂಡೋಗಿ ಕಾಲು ಹಿಂದೆ ಆಧಾರ ಕೊಟ್ಟು ಕಾಲು ಸೊಂಟ ಕೈ ಆಧಾರ ಕೊಟ್ಟು ಕಾಲು ಮೇಲೆ ಎತ್ತಿ. ಚೆನ್ನಾಗಿವೆ. ಪ್ರಯತ್ನ ಮಾಡಿ ಎಲ್ಲರೂ. ಸೊಂಟ ಕೈ ಆಧಾರ ಕೊಟ್ಟು ಎತ್ತಿ ಮೇಲೆ ಕಾಲ ಮೇಲೆ ಸೊಂಟ ಕೈ ಆಧಾರ ಇಟ್ಟು ಹಿಂಗಡಿ ಕಾಲ ಎರಡು ಮೇಲೆ ಎತ್ತು ಮೇಲೆ ಇನ್ನೂ ಎತ್ತು ಸೀದಾ ನಿಲ್ಲಿಸ. ಬ್ಯಾಲೆನ್ಸ್ ನಿಲ್ಲಿಸ್ಬೇಕು, ಮುತ್ತಿಗೆ ಎತ್ತಂಗಿಲ್ಲ. ಗುಡ್. ಎತ್ತು ಸೊಂಟ ನೋಡಿ. ನೀವು ಯಾರು ಮಾಡ್ತಾ ಇಲ್ಲ. ವಾಪಸ್ ನೋಡಿ. ಹೊಸ ಹೊಸ ಆಸನ ಮಾಡೋದಕ್ಕೆ ಏನು ಮಾಡೋಕ್ಕೆ ಬರಲ್ಲ. ಎಲ್ಲರಿಗೂ ಏನು ಮಾಡ್ತಾರೆ ಅಂದ್ರೆ ಸ್ವಲ್ಪ ದಿನನಿತ್ಯ ಊಟ ಕುಂತಾಗ ಕೊಡ್ತೀರಿ, ಮಾಡೋಕ್ಕೆ ಬರಲ್ಲ. ನಿಮ್ಮ ಲೈನ್ ದೂರ ಕೂಡ ಅಂತ ದಿನ ಹೇಳ್ತೀವಿ. ನೀವು ಸಮೀಪ ಕುಡಿಸಿ ಮಾತಾಡ್ತೀವಿ ಮಾಡಲ್ಲ. ಇಷ್ಟು ಹೌದು ನೋಡಿ. ಬೇಕಾದ್ರೆ ನೋಡಿ ಹುಡುಗರು ಹೆಂಗೆ ಮಾಡ್ತಾರೆ. ಇನ್ನೊಮ್ಮೆ ಈಗ ಇದು ಆಯ್ತಾ? ಮುಂದಿನ ಆಸನ ಮಾಡೋಣ. ಮುಖ ಮಾಡ್ಕೊಡಿ.
ಮತ್ಸ್ಯಾಸನ ಹೇಗ್ ಮಾಡ್ಬೇಕು ನೋಡಿ. ನೋಡಿ ಈಗ ಸರ್ವಾಂಗಾಸನ ಹೇಗ್ ಮಾಡ್ಬೇಕು. 1 2 3 4 5 ಮಣ್ಕಲ್ಸಿದ ಕುಡ್ಸು ಮಣ್ಕಲ್ ಎತ್ತು ಮೇಲೆ ಬಿಡ್ಬೇಡ. ಈ ಥರ ಮಾಡ್ಬೇಕು. ನೀವು ಯಾರು ಮಾಡಲ್ಲ ಸರಿಯಾಗಿ ಮಾಡಿ ತೋರಿಸ್ರಿ ನಮ್ಮೆಲ್ಲರೂ. ಲಾಸ್ಟ್ ಇದು ಅವಕಾಶ. ಹಾಂ 1 2 3 ನಿಮ್ಮ ಪಾಡಿ ನೀವು ಮಾಡ್ತಾ ಹೋಗಿ. ಕಾಲ ಮೇಲೆ ಎತ್ತು ಸೊಂಟು ಮೇಲೆ ಹಾಂ 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 ಸೊಂಟದಾಗ ಹಾಂ ನೋಡಿ ಅಲ್ಲಿ ಮಾಡೇ ಇಲ್ಲ ನೋಡಿ. ನಾನು ಏನು ತೋರಿಸಿ ನಾ ಗುಪ್ಪು ಮಾಡಿಲ್ಲ ನೋಡ್ರಿ. ಅಲ್ಲಿ ಒಬ್ಬರನ್ನ ಮಲಿಗೆ ಮಾಡಿದ್ರೆ ನೋಡ್ರಿ. ಮತ್ತೆ ಮಾಡಿ ನಾವು ಸ್ವಾಮಿಗಳು ಇದು ತರಂತೀರಿ. ಹಾಂ ಹಾಂ ಗುಡ್. ಹಾಂ ಗುಡ್. ಹಾಂ ವಾಪಸ್ ಬನ್ನಿ. ವಾಪಸ್ ಹಾಂ ಈ ಕಡೆ ಮುಖ ಮಾಡಿಕೊಡಿ. ಮುಂದಿನ ಆಸನ ಯಾವುದು? ಈಗ ಯಾವ ಆಸನ ಮಾಡಿದ್ವಿ? ಮುಂದಿನ ಆಸನ ಯಾವುದು? ಮತ್ಸ್ಯಾಸನ. ಮತ್ಸ್ಯಾಸನ ಹೇಗೆ ಮಾಡ್ಬೇಕು ನೋಡಿ. ನಿಮ್ಗೆ ಕುತ್ತಿಗೆ ಬಲಿಷ್ಠಗೊಳಿಸ್ತದ, ಹೇಗೆ ಮಾಡೋದು ಯಾರ್ಯಾರು ಸರಿ ಮಾಡ್ತೀರಿ ನಾನು ನೋಡಿ ಕರಿತೀನಿ. ನೀವಂತ ಅಲ್ಲಿ ಮಾಡ್ತಾ ಇಲ್ಲ. ಈ ಸಲ ನೋಡ್ತೀನಿ ನಿಮಗೆ. ಮೊದಲಿಗೆ ಈ ರೀತಿಯಾಗಿ ನಾನು ಕುಂತೀನಿ. ಪದ್ಮಾಸನ ಹಾಕ್ಬೇಕೀಗ. ಪದ್ಮಾಸನ ಹಾಕ್ಕೊಂಡು ಹೀಗೆ ಮಲಗಬೇಕು. ಮಲಗಿಕೊಂಡು ಕೈ ಹಿಂದೆ 1 2 3 4 5 6. ಈಗ ನೀವೆಲ್ಲರೂ ಆ ಕಡೆ ಹಾಲು ಮಾಡಿ ಮಲಗ್ರಿ. ಹೇಳ್ತೀನಿ ಮಲಗ. ಈಗ ಮಲಗಿ ಪದ್ಮಾಸನ ಹಾಕ್ಕೊಳ್ಳಿ. ಇನ್ನೂ ಎಷ್ಟು ಜನ ಮಾಡಬೇಕು ಅಂತಾರೆ? ಇನ್ನೂ ಎಷ್ಟು ಜನ ಮಾಡಬೇಕು ಅಂತ ಟೋಟಲ್ 250 ಜನ. 248 ಎಲ್ಲರಿಗೂ ಜಾಗ ಎಷ್ಟು ಜನ ಯೋಗ ಮಾಡ್ತಿದ್ದ? ಇನ್ನು ಎಷ್ಟು ದಿನ? 1 ವಾರ ನೈಸ್ ಮಾಡಿ. ಫೈನ್ ಆಯ್ತು. ಹಾಂ ಬರೋಬ್ಬರ ಇದೆ. ಪ್ರಯತ್ನ ಮಾಡಿದ್ರಾ? ವಾಪಸ್ ಬಂದು ಕೊಡಿ. ಮಕರಾಸನಕ್ಕೆ ಬರ್ರಿ ಎಲ್ಲರೂ. ಮಕರಾಸನ ಮೊದಲನೇ ಒಂದಿನ ಹೇಳಿವು. ಮಕರಾಸನ ಅಂದ್ರೆ ಹೆಂಗ? ಯಾರು ಮಾಡ್ತಾರೆ ಮಕರಾಸನ? ಅಲ್ಲಿ ಮಾಡ್ಯಾರ ನೋಡು. ಆ ಥರ ಮಕರಾಸನ ಮಾಡಿದ್ರೆ ಅಂತ ಹೇಳಿ ಮಾಡಿ. ಆ ಥರ ಅದಕ್ಕೆ ಯಾವ ಆಸನ ಅಂತಾರ? ಮಲ್ಕೊಳ್ಳಿ. ಮಕರಾಸನದಲ್ಲಿ ಮಾಡಿ. ಹಿಂದಿನವರು ಈಗ ಭುಜಂಗಾಸನದಲ್ಲಿ ನಾವು 1ನೇ ಪ್ರಕಾರ ಮಾಡಿವಿ. 2ನೇ ಪ್ರಕಾರ ಭುಜಂಗಾಸನ ಮಾಡ್ತೀವಿ. ಈಗ 2ನೇ ಪ್ರಕಾರ ಭುಜಂಗಾಸನ ಹೇಗೆ ಮಾಡ್ತೀವಿ? ಈಗ ನೋಡಿ, ಇವರು ಭುಜಂಗಾಸನ ಮಾಡ್ತಾರೆ.
ತರ ಇದಕ್ಕೆ ಭುಜಂಗ ಪೂರ್ಣ ಭುಜಂಗಾಸನ ಅಂತ ಮಾಡೋಣ. ಇದು ಮಾಡ್ಬೋದಾ? ಹಾ, ಸ್ಟಾರ್ಟ್. 1, ಕೈ ಭುಜಕ್ಕೆ ಸಮಾಂತರದಲ್ಲಿ, ಕಾಲಿಂದ ಹಾಕತ್ರಿ, ಕಾಲ ಹಾಕತ್ರಿ, ಕಾಲೆಲ್ಲ ಕುಡಿಯಿಂದ ಗೊತ್ತಾಗಲ್ಲ. 2, ಕೈ ಮೇಲೆ ಕಾಲ ಎತ್ತಂಗಿಲ್ಲ, ಎತ್ತಿ ಮುಖ ಮೇಲೆ ಎತ್ತಿ. ಗುಡ್. ಮುಂದೆ ಚೆನ್ನಾಗಿ ಮಾಡ್ರಿ ನೋಡಿ ನೀವೆಲ್ಲ. ಹಾ, ವಾಪಸ್ 3, ರಿಲ್ಯಾಕ್ಸ್. ಇನ್ನೊಮ್ಮೆ ಲಾಸ್ಟ್ 1, 2. ನೋಡಿ ನೋಡಿ, ಮುಖ ಮೇಲೆ, ಕಾಲಿನ ಮೇಲೆ ಎತ್ತಂಗಿಲ್ಲ. ಇದು ಮಾಡೋದ್ರಿಂದ ಬೆನ್ನು ಕಡಿಮೆ ಮಾಡ್ತಿದೆ. ವಾಪಸ್ 3, ಇನ್ನೊಮ್ಮೆ ಲಾಸ್ಟ್ 1, 2. ಕೈ ಮೇಲೆ, ಮುಖ ಮೇಲೆ, ಕಾಲ ಎತ್ತಂಗಿಲ್ಲಪ್ಪ. ವಾಪಸ್ 3, 4, ರಿಲ್ಯಾಕ್ಸ್. ಹಾಗೆ ಮಕರಾಸನ. ಈಗ ಮಾಡಿದ ಯಾವ ಆಸನ? ಈಗ ಮುಂದಿನ ಆಸನ ಶಲಭಾಸನ ಮಾಡ್ತೀವಿ. ಶಲಭಾಸನ ಹೇಗೆ ಮಾಡೋದು ನೋಡು. ಕೈ ಮುಷ್ಟಿ ಮಾಡ್ರಿ, ತೊಡೆ ಕೆಳಗೆ. ಈಗ ನೋಡಿ, ಕೈ ಮುಷ್ಟಿ ಮಾಡಿ ತೊಡೆ ಕೆಳಗೆ ಇಟ್ಕೊಂಡು ಚಿನ್ ಟಚ್ ಮಾಡಿ ಮಲಿಗಾರ. ಈಗ ಹಿಂದೆ ಇವರು 2 ಕಾಲುಗಳನ್ನು ಎತ್ತವು. ಕೈಯಲ್ಲೇ ಮಾಡಿ, ಮೊಣಕಾಲು ಮಡಿಸ್ಬಾರ್ದು. ಚಿನ್ ಟಚ್ ಮಾಡ, ಮುಖ ಸೀದಾ. ಇಲ್ಲ, ಈ ಥರ ಬರಬೇಕು. ಮೊಣಕಾಲು ಮಡಿಸ್ಬಾರ್ದು, ನಿಲ್ಲಬೇಕು. ಇಂಥದ್ದು ಮಾಡ್ಯಾರ ನೋಡಿ. ಕಾಣಿಸ್ತಾ ಇಲ್ಲ. ಇಲ್ಲಿ ಮುಂದೆನೇ ಅಂದ್ರೆ ಇನ್ನೇನು ಮಾಡಬೇಕು? ಹಾಂ, ಮಾಡೋಣ. ಕೈ ಮುಷ್ಟಿ ಮಾಡಿ ತೊಡೆ ಕೆಳಗೆ ಇಟ್ಕೊಳ್ಳಿ. ಇದಕ್ಕೆ ಶಲಭಾಸನ ಅಂತ ಹೇಳ್ತಾರೆ. ಕೈ ಕೆಳಗಡೆ ಮುಷ್ಟಿ ಮಾಡಿ ಕೆಳಗಿಟ್ಕೊಳ್ಳಿ. ಏನಿಲ್ಲ, ಓಡಾಡಬಾರ್ದು. ಕೈ ಕೆಳಗೆ ಬರ್ತೇವೆ. 2, ಕಾಲ ಮೇಲೆ ಹತ್ರಿ, ಮೊಣಕಾಲು ಮಡಿಸ್ಬಾರ್ದು, ಕಾಲ ಮೇಲೆ ಹತ್ರಿ, ಮೊಣಕಾಲು ನೇರವಾಗಿರ್ಬೇಕು. ಗುಡ್. ಪ್ರಯತ್ನ ಮಾಡಿ, ಚೆನ್ನಾಗಿ ಮಾಡಿ. ವಾಪಸ್ ಕಾಲು ಕೆಳಗೆ 3, ಇನ್ನೊಮ್ಮೆ ಮಾಡೋಣ. ಪ್ರಯತ್ನ ಮಾಡಿ. 1, 2. ಕಾಲು ಸೀದಾ ಮೇಲೆತ್ತಿ, ಕಾಲು ಹಿಂದೆ ಮೇಲೆತ್ತಿ, ಸೀದಾ ಮೊಣಕಾಲು ಮಾಡಿ. ವಾಪಸ್ 3, 4, ರಿಲ್ಯಾಕ್ಸ್. ಗುಡ್. ಈಗ ಮುಂದಿನ ಆಸನ. ಈಗ ಯಾವ ಆಸನ ಮಾಡಿದ್ವಿ? ಶಲಭಾಸನ. ಈಗ ಮಾಡ್ತೀವಿ ಧನುರಾಸನ. ನೋಡಿ ಹೇಗೆ ಮಾಡೋದು. ಕಾಲು ಮಾಡಿಸಿ, ಕಾಲು ಮಾಡಿಸಿ, ಕಾಲು ಕೈಗೆ ಇಡ್ತೀರಿ ಎತ್ತರ ಮೇಲೆ. ಇದಕ್ಕೆ ಧನುರಾಸನ ಅಂತಾರ. ಈ ಥರ ಮಾಡ್ಬೇಕು. ವಾಪಸ್ 3, 4. ಬೆರಳು ಹಿಡ್ಕೊರಿ, ಬೆರಳು ಹಿಡ್ಕೊಂಡು ಮಾಡ್ರಿ. ಏನು ಕಷ್ಟ ಇಲ್ಲ ನೋಡಿ. ಈ ಥರ ಮಾಡೋದು, ಬೆರಳು ಹಿಡ್ಕೊಂಡು. ಈಗ ಒಂದದ್ದು ಎಲ್ಲ ಮಾಡೋಣ. 1, ಕಾಲು ಮಾಡಿಸ್ತಾರೆ. ಒಂದೊಂದು ಬೇರೆ ಕಾಲು ಮಾಡಿಸ್ತಾರೆ. ಕೌಂಟ್ ಜೊತೆ ಮಾಡೋಣ. 2, ಕಾಲುಗಳನ್ನು ಕೈಯಾಗಿ ಇಟ್ಕೋರಿ. 3, ಮೇಲೆ ಎತ್ತಿಗ. ಗುಡ್. ಎತ್ತ ಮೇಲೆ, ಮೇಲೆ ಎತ್ರಿ. ಗುಡ್, ಚೆನ್ನಾಗಿ ಮಾಡಿರಲ್ಲ. ಈಗ ಕಾಲು ಬೆರಳು ಹಿಡ್ಕೊಂಡು ಮಾಡಿ. 1, ಕಾಲು ಮಾಡಿ. 2, 3. ಈಗ ಬೆರಳಿಗೆ ಬರ್ತದೆ ಕೈಯಿಂದ.
ಪ್ರಯತ್ನ ಮಾಡಿ 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 ಚೆನ್ನಾಗಿ ಮಾಡಿ. ಹಾಂ ರಿಲ್ಯಾಕ್ಸ್ ರಿಲ್ಯಾಕ್ಸ್ ನೋಡಪ್ಪ ನೋಡಿಲ್ಲಿ ನೀನು ಮುಂದೆ ನೋಡು. ನೋಡಿ ಈ ಥರ ಯಾರಿಗೆ ಬರ್ತದೇನು ನೋಡಿಲಿ ಗಟ್ಟಿಡ್ಕೊ ಗಟ್ಟಿಡ್ಕೊ ಈ ಥರ ಯಾರಿಗೆ ಬರ್ತದೆ ನೋಡಿ 1 2 ಇದು ಬೇರೆ ಇದು ಪ್ರಯತ್ನ ಮಾಡಿ ನೋಡ್ರಿ ಪ್ರಯತ್ನ 1 2 3 ಸ್ಟಾರ್ಟ್ ತಗೊಂಡು ಪ್ರಯತ್ನ ಮಾಡಿ ಪ್ರಯತ್ನ ಮಾಡಿದ್ರಾ ಮಕರಾಸನ ಮಕರಾಸನ ಈಗ ಯಾವ್ಯಾವ ಸರ್ವಾಂಗಾಸನ ಮತ್ಸ್ಯಾಸನ ಭುಜಂಗಾಸನ ಮತ್ತು ಧನುರಾಸನ ತ್ರಿಕೋನಾಸನ ಮತ್ತು ಗರುಡಾಸನ ಈಗ ಮಾಡ್ತಿಲ್ಲ ಚಕ್ರಾಸನ ನೋಡಿ ಕಾಣಿಸ್ತಾನ ಒಂದು ಕಾಲು ಮಾಡ್ತಾರೆ ಹಿಂಗೆ ಮಾಡಿ ಎರಡು ಮತ್ತು ಕಾಲಾಗಲ್ಲ ಆಗಲ್ಲ ಅಂತ ಈ ಥರ ನೋಡಿ ಕಾಲು ಕೈಲಿಂದ ಇದು ಚಕ್ರಾಸನ ಈ ಥರ ಮಾಡಬೇಕಾ ವಾಪಸ್ ಬನ್ನಿಸು ಕೌಂಟ್ದೊಂದಿಗೆ ಮಾಡಬೇಕು ಮಾಡೋಣ ಮಲಗಿಕೊಳ್ಳಿ ಎಲ್ಲರೂ ಒಂದು ಕಾಲ್ ಮಾಡಿಸಿ ಒಂದು ಕಾಲ್ ಮಾಡಿಸಿ ಮಾಡೋ ಈಗ ಹೇಗೆ ಮಾಡಕ್ ಬರ್ತದಂದ್ರೆ ಒಬ್ಬ ಚಕ್ರಾಸನ ತೋರಿಸ್ತಾನೆ ಈಗ ಮಲ್ಲಿಗೆ ಮಾಡೋದಂಗೆ ಈ ತರ ಚಕ್ರಾಸನ ನೀವೇನ್ ಮಾಡ್ತೀರಿ ಗೊತ್ತಾಯ್ತಾ ಕಡಿಮೆ ಸ್ವಲ್ಪ ಎಷ್ಟು ಪರ್ಸೆಂಟು ಮಾಡ್ತೀನಿ ಇನ್ನೊಮ್ಮೆ 10%. ಒಳಗೊಂದು ಚಟ್ಟಿ ಮೇಲೊಂದು ಚಟ್ಟಿ ಅದೇ ಪ್ರಸಾದ ಏನೇನು ಹೆಸರು ಸಂಜೆ ಹೆಣ್ಮಕ್ಳು ನಡೀತಾರೆ ದಾಸ ಬಂದರು
ಈಗ ಅರ್ಪಿತ್ ಅವರು ನೋಡಿ ಸಂಬಂಧ ಇಲ್ಲ. ಈಗ ಅರ್ಪಿತ್ ಅವರೇ ಮಾಡಿ ತೋರಿಸ್ತಾರ. ಈಗ ಇವರು ಯಾರ ಪ್ರಕಾರ ಮಾಡಿ ತೋರಿಸ್ತಾರ? ನೀವು ಒಂದು ಲಕ್ಷ ಮಾಡ್ತಾರ ನೋಡಿ. ಇವರೊಂದು ಪ್ರಕಾರ ಮಾಡಿದ್ರೆ ಇದು 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 ಚಕ್ರಾಸನ ಸರಿಯಾದ ಕ್ರಮ ಅಲ್ಲ. ಆದರೂ ಇದು ಬೇರೆ ಪ್ರಕಾರ ಮಾಡ್ಯಾರ. ಇದು ಮಾಡ್ಯಾರಲ್ಲ, ಇದು ಕ್ರಮ ಸರಿಯಾದಲ್ಲ. ಈಗ ಅರ್ಪಿತ್ ಅವರು ಕೂಡ ಮಾಡಕ್ ಬರ್ತದ. ಹೇಗೆ ಮಾಡ್ತಾರ ನೋಡಿ. ಆ ಕಡೆ ಕೈ ಮೇಲೆ ಬಿಡು ಬಿಡು ಬಿಡಿ. ಸೀದಾ ಸೀದಾ ಹಾಕ್ಬೇಕ. ಕೈ ಹಂಗೆ ಇರಲಿ. ವಾಪಸ್ ನೋಡು, ಹಿಂಗೆ ಬರ್ಬೇಕು. ನಿಮ್ಮ ಪ್ರಕಾರ ಮಾಡ್ಬೇಡ, ನಾನು ಹಿಂಗೆ ಹೇಳ್ತಾ ಮಾಡು. ಆ ಕಡೆ ಕಾಲಗಳು ಮಾಡಿ ತಗೋ. ಕೈ ಮೇಲೆ ಹಿಂದಕ್ಕೆ ಬಾ. ಹಂಗೆ ಬಾಗ, ಏನಾಗಲ್ಲ ಬಾಗ ಬಾಗ. ಹಂಗೆ ಕೈ ತಲೆಯಿಂದ ನೋಡಿ ಮಾಡಿದ್ರ ಈ ಥರ ಮತ್ತೆ ಹೇಳ್ಬೇಕು. ದಪ್ಪಾಗಿ ಹೇಳೋಕ್ಕಿಂತ ನೀವು ಮಾಡಿಸ್ಬಾರ್ದು. ಇದಕ್ಕೆ ಮಾಸ್ಟರ್ ಯೋಗ ತರಬೇಕಂತಾರೆ. ನೀವು ಮಾಡ್ಸಕ್ಕೆ ಹೋದ್ರೆ ಇಲ್ಲೇ ನಡೀತಾವ. ಅದಕ್ಕೆ ಒಂದು ಪ್ಲಾನ್ ಇರ್ತದೆ. ಆ ಪ್ರಕಾರ ಮಾಡಿಸ್ಬೋದು ಬೇಕಾದವರು. ನೀವು ಯಾರಿಗೆಲ್ಲ ಮತ್ತೆ ಮಾಡ್ಸಕ್ಕೆ ಹೋದ್ರೆ ರೂಮ್ ಅವ್ರು ಸ್ವಂತ ಸ್ವಂತ ಬರ್ಬೇಕು. ಒನ್ ಟು ನಗಬೇಡ. ಹಾಂ, ನೆಕ್ಸ್ಟ್ ಇದಕ್ಕೆ ಯಾವ ಆಸನ ಅಂತಾರ? ಚಕ್ರಾಸನ. ಈ ಚಕ್ರಾಸನ ಮಾಡೋದ್ರಿಂದ ಏನೇನು ಲಾಭ ಆಗ್ತಾವಂದ್ರೆ, ಮುಂದೆ ಬಾಗಿರುವಂಥ ಬೆನ್ನು ಸೀದಾಗ್ತದ ಮತ್ತು ಮುಪ್ಪಿನ ಕಾಲದಲ್ಲಿ ಕೂಡ ನೀವು ಮುಂದೆ ಬಾಗಂಗಿಲ್ಲ. ಶರೀರ ಸೀದಾ ಇರ್ತದ ಮತ್ತು ಬೆನ್ನು ನೋವು ಬರಲ್ಲ. ಆಮೇಲೆ ಶರೀರ ಸಶಕ್ತ ಆಗಿರ್ತದೆ. ಈ ಚಕ್ರಾಸನ ನೀವೆಲ್ಲ ಪ್ರಯತ್ನ ಮಾಡಿ ಸರಿಯಾಗಿ ಕಲಿಬೇಕಾ? ನಿಮಗೆ ಬರ್ತದ, ಅಭ್ಯಾಸ ಮಾಡಿದ್ರೆ ಬರ್ತದೆ. ಯಾವಾಗ ಮಾಡಿದ್ರೆ ನಿಮಗೆಲ್ಲ ಮಾಡಿದ್ರೆ ಯಾವಾಗ? ಮಯೂರ ಹೇಗೆ ಮಾಡೋದು ನೋಡ್ರಿ. ಚಕ್ರಾಸನ ಮಾಡಿದ್ವಲ್ಲ ಅದಕ್ಕೆ ಉಲ್ಟಾ ಮಾಡೋದು. ಮೊದಲು ವಜ್ರಾಸನದಾಗ ಕೊಡ್ತೀನಿ ನಾನು. ಕಾಲುಗಳನ್ನು ಅಗಲ ಮಾಡ್ತೀನಿ. ಕೈ ಈ ರೀತಿಯಾಗಿ 1 2 3 ಇಷ್ಟು ಮಾಡಿ ಕಾಲುಗಳ ಮೇಲೆ ಹತ್ಬೇಕು. 4 5 6 ಮಾಡಿ ಪ್ರಯತ್ನ. ಎಲ್ಲರೂ ಯಾರು ಮಾಡ್ತಾರೆ ಅವ್ರಿಗೆ ಕರಿತೀನಿ. ಮಾಡಿ ಮಾಡಿ ಪ್ರಯತ್ನ ಮಾಡಿ. ಇಲ್ಲಿ ಮಾಡ್ತಾ ನೋಡಿ. ಮಾಡಬೇಡಿ, ಪ್ರಯತ್ನ ಮಾಡಿ. ಯಾರು ಮಾಡ್ತಾರೆ ನೋಡಿ. ಇಲ್ಲಿ ಮಾಡಿದ್ರೆ ನೀವು ಮಾಡೋದು ಚೋಟು ಮುಖಮದ. ಈಗ ಮಾಡಿ ನೋಡಿ ಈ ಥರ.
ಕಾಣಿಸ್ತಾನ ಆಯ್ತಿಲ್ಲ ಹೆಸರು ಮಹೇಂದ್ರ ಅವ್ರು ಮಾಡ್ತಾರ ನೋಡಿ ಹೇಗೆ ಮಾಡ್ತಾರೆ ಏನು ಹೆಸರು ಈ ಕಡೆ ನೋಡು ನೋಡಿ ಕಾಲ ಹೆಂಗಿಟ್ಟು ಮಾಡ್ತಾನೆ ನೋಡು ಹೆಂಗೆ ಕಲ್ತಾನೆ ನೋಡಿ ನೋಡಿ ಮಾಡೋದಿಲ್ಲ ಈ ರೀತಿ ಮಾಡ್ಬೇಕು ನೀವು ಪ್ರಯತ್ನ ಮಾಡ್ರಿ ಮಹೇಂದ್ರ ಮೇಡಮ್ ನೋಡಿ ಮುಂದೆ ಕಾಲ್ ಸುಧಾಕ ಸರಿ ಕೊಡೋದ್ರ ಕಾಲ್ ಕ್ರಾಸ್ ಹಾಕೊಡ ಸುಧಾಕ ಕಾಲು ಕಡೆ ಕೈ ಮೇಲತ್ತು ನೀವು ಮಾಡಬೇಡ ಕೈ ಮೇಲತ್ತು ಹಳೆ ನಾವು ಈಗ ನೋಡಿ ಇಲ್ಲಿ ನಮ್ಮ ಸಿದ್ಧಾರ್ಥದರ ಸಿದ್ಧಾರ್ಥನ ಮೇಲೆ ನಾವು ಮಯೂರಾಸನ ಮಾಡಿ ತೋರಿಸ್ತೇವೆ ಶರ್ಟ್ ಜರಿತದ ಮಾಡಿದ್ವಾ ಈಗ ಇಲ್ಲಿ ಸಿದ್ಧಾರ್ಥ ಸಿದ್ಧಾರ್ಥನ ಮೇಲೆ ನಾ ಮಯೂರಾಸನ ಮಾಡಿದೆ ಸಿದ್ಧಾರ್ಥನ ಮೇಲೆ ನಾ ಪದ್ಮಾಸನ ಮಾಡ್ತೇನೆ ನೋಡಿ ಇದ್ರ ಮೇಲೆ ಆನೆ ನಿಲ್ಲಿಸಿದ್ರು ಏನಾಗಲ್ಲ ಯಾಕಂದ್ರೆ ಯಾರು ಬೇಕಾದವ್ರಿಗಿರ್ಲಿ ಇದು ಶರೀರ ಗ್ರಿಪ್ ಆಗ್ತದ ಈಗ ನಾನು ಇದ್ರ ಮೇಲೆ ವೃಕ್ಷಾಸನ ಮಾಡ್ತೇನೆ 1 2 3 ನೀವೀಗ ಇಬ್ಬರ ಕಡೆ ಸಾಕು ವಾಪಸ್ ನೀವು ಯಾರು ಮಾಡಲಿಲ್ಲ ಅಂದ್ರೆ ಇದು ಯೋಗದ ಮಾಡ್ಬೇಕಂತಲ್ಲ ಅಷ್ಟೇ ಅಲ್ಲ ನಿಮ್ಮ ಆರೋಗ್ಯ ಯಾವಾಗಲೂ ಚೆನ್ನಾಗಿರ್ತದೆ ಮತ್ತು ಕೊನೆವರೆಗೂ ನೀವು ಡಾಕ್ಟರ್ಗಳ ಕಡೆ ಹೋಗೋದು ಅವಶ್ಯಕತೆ ಅಲ್ಲ ಬಾಡಿ ಫ್ಲೆಕ್ಸಿಬಲ್ ಇರ್ತದೆ ಆದ್ರೆ ಒಂದು ಸರಿಯಾಗಿ ಮಾಡುವವರೆಗೂ ನೀವೇ ಹೋಗಿ ರೂಮಿನಾಗ ಒಬ್ಬರ ಮ್ಯಾಗ ಒಬ್ಬರು ಮಾಡಬೇಡ್ರಿ ಮಾಡಿದ್ರೆ ನನ್ನ ಜವಾಬ್ದಾರಿ ಅಲ್ಲ ಅದು ನಿಮ್ಮ ಜವಾಬ್ದಾರಿ ನಾವು ಮಾಡಿಸುವಾಗ ಏನಿತ್ತಂದ್ರೆ ನಮ್ಮ ಜವಾಬ್ದಾರಿ ಅದು ಏನೇ ಇರಲಿ ನಾವು ಮಾಡುವಾಗ ನಮ್ಮ ಜವಾಬ್ದಾರಿ ಇರ್ತದೆ ರೂಮ್ನಾಗ ಹೋಗಿ ನಿಮ್ಮ ಪಾಡಿಗೆ ನೀವು ಮಾಡಿದ್ರೆ ಅದು ನನಗೆ ನಾವು ಹೊಳೆಯಲ್ಲ ಮಾಡಬಾರ್ದು ಯಾಕಂದ್ರೆ ನೀವು ಮಾಡುವಾಗ ಮೊದಲೇ ನೆಲದ ಮ್ಯಾಗ ಪ್ರಾಕ್ಟೀಸ್ ಮಾಡೋಕೆ ಬರ್ತಾಯಿಲ್ಲ ಸರಿಯಾಗಿ ನೀವೇನು ಮಾಡ್ತೀರಿ ಬರೀ ಮಾತಾಡ್ತೀರಿ ನಗತ್ರಿ ಸರಿಯಾಗಿ ನೀವು ಕಲ್ತ್ರಿ ಅಂದ್ರೆ ಬರ್ತದ ಗೊತ್ತಾಯ್ತಾ ಇನ್ನೂ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು ಈಗ ಯಾವ್ಯಾವ ಆಸನ ಮಾಡಿದ್ವಿ ನೋಡು ಮೊದಲಿಂದ ಯಾವ್ಯಾವ ಆಸನ ಮಾಡಿದ್ವಿ ಆಸನ ಮಾಡೋಣ ಹೀಗಿದೆ ಉಸಿರು ಚೆನ್ನಾಗಿ ತುಂಬಿಕೊಳ್ರಿ ಬೆನ್ನು ಕೊಟ್ಟಿಸಿದ ಇರಲಿ 1 2 3 ಸ್ಟಾರ್ಟ್ 1 2 3 ಸ್ಟಾರ್ಟ್ ಲಾಸ್ಟ್ 1 2 3 ಎಲ್ಲರೂ ಏನಂದ್ರೆ ಮ್ಯೂಸಿಯಂ ಹಾಕಿ ಮಾಡ್ತಾರೆ ಪಕ್ಷಿ ಪ್ರಾಣಿಗಳದ್ದು ನಿಮಗೆ ನ್ಯಾಚುರಲ್ ಆಗಿ ಅದ ಇಲ್ಲಿ ಚಲೋ ಇಲ್ಲ ವಾತಾವರಣ ಮತ್ತೆ ನೀವು ಬೇರೆ ಬೇರೆ ಕಡೆ ಏನಾದ್ರು ಸುತ್ತಮುತ್ತ ಸಿಟಿ ಇತ್ತಂದ್ರೆ ಮಾರ್ಕೆಟ್ ಇತ್ತಂದ್ರೆ ಲಕ್ಷ ಕಡೆ ಹೋಗ್ತದ ಇಲ್ಲಿ ಏನೂ ಇಲ್ಲ ನಿಮ್ಗೆ ಭಾಳ ಸೇಫ್ಟಿ ಅದ ಚೆನ್ನಾಗ್ಯದ ನಿಮ್ಮ ಯೋಗಕ್ಷೇಮ ನೋಡೋಕೆ ಶಿಕ್ಷಕರುಗಳು ಅದಾರ 1 2 3 ಸ್ಟಾರ್ಟ್
ಭೂ ನಮನ. ಉತ್ತಿಷ್ಠತ. ಮೇಲೆಳೆ ಕೈಗಳೆರಡು ಉಷ್ಣಾಗೋರ್ಬಿಡ್ರಿ. ಮುಖ ಕಟ್ಕೊಂಡು ಕಣ್ ತೆಗಿರಿ. ಎರಡು ಕೈಗಳನ್ನು ಮೇಲೆತ್ತಿ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಶಿವ ಶಂಭೋ ಶಂಕರ ಮಹಾದೇವ್, ಶಿವ ಶಂಭೋ ಶಂಕರ ಮಹಾದೇವ್, ಭಂ ಭಂ ಭೋಲೆ, ಭಂ ಭಂ ಭೋಲೆ. भारत माता की जय, भारत माता की जय. वंदे वंदे वंदे. ನಿಮಗೆಲ್ಲ ಇವತ್ತಿನ ದಿನ ಶುಭವಾಗಲಿ, ಮಂಗಲವಾಗಲಿ. ಎಲ್ಲರೂ ಆರಾಮಾಗಿ ಹೋಗಿ ಬನ್ನಿ. ಮತ್ತೆ ನಾಳೆಗೆ ಸಿಗೋಣ. ಏನಾದರೂ ಈ ಕಾರ್ಪೆಟ್ನ ತಗೊಂಡೋಗಿ ನೀವು ಹಂಗೆ ಮಡ್ಚಿಡಿ. ಮತ್ತೆ ಕಾರ್ಪೆಟ್ ಇದನ್ನು ಯೋಗಕ್ಕೆ ಬಳಸ್ಕೊಳ್ಳಿ. ಬೆಡ್ ಮೇಲೆ ಹಾಸ್ಕೋಬೇಡಿ. ಇದು ಡಸ್ಟ್ ಇರುತ್ತೆ, ತಗೊಂಡು ಬೆಡ್ ಮೇಲೆ ಹಾಸ್ಕೊಬೇಕು.